ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು HSP ಯೂಟ್ಯೂಬ್ ಚಾನಲ್. ಮಕ್ಕಳೇ, ನಾವು ಕಳೆದ ವಿಡಿಯೋದಲ್ಲಿ ವಿ ಹ್ಯಾಡ್ ಅ ಟಾಕ್ ಆನ್ ದ ಕ್ಲಾಸ್ ಕಾಲ್ಡ್ ರೆಪ್ಟೈಲಿಯಾ. ರೆಪ್ಟೈಲಿಯಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಕಳೆದ ಕ್ಲಾಸಲ್ಲಿ ಕಲ್ತ್ಕೊಂಡ್ವಿ. ಮಕ್ಕಳೇ, ಈಗಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ? ವಿ ವಿಲ್ ಬಿ ಹ್ಯಾವಿಂಗ್ ಅ ಟಾಕ್ ಆನ್ ದ ಕ್ಲಾಸ್ ಕಾಲ್ಡ್ ಏವ್ಸ್. ಮೊದಲಿಗೆ ಯಾವ ಫೈಲಮ್ ಮಾತಾಡ್ತಿದ್ದೀವಿ ನೆನಪಿದೆಯಾ? ವಿ ವರ್ ಹ್ಯಾವಿಂಗ್ ಅ ಟಾಕ್ ಆನ್ ದ ಫೈಲಮ್ ಕಾಲ್ಡ್ ಕಾರ್ಡೇಟಾ. ನಾವು ಕಾರ್ಡೇಟಾ ಅಂತಕ್ಕಂಥ ಫೈಲಮ್ನ ಮಾತಾಡ್ತಾ ಇದ್ದೀವಿ. ವಿ ಆರ್ ಟಾಕಿಂಗ್ ಅಬೌಟ್ ಫೈಲಮ್ ಕಾರ್ಡೇಟ್. ಅಂಡರ್ ಕಾರ್ಡೇಟ್ ವಿ ಆರ್ ಡಿಸ್ಕಸಿಂಗ್ ದ ಸಬ್ ಫೈಲಮ್ ಕಾಲ್ಡ್ ವರ್ಟಿಬ್ರೇಟಾ. ಕಾರ್ಡೇಟ್ನ ಕೆಳಗಡೆ ವರ್ಟಿಬ್ರೇಟಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂಡರ್ ವರ್ಟಿಬ್ರೇಟ್ ವಿ ಆರ್ ಡಿಸ್ಕಸಿಂಗ್ ಜ್ಞಾಥೋಸ್ಟೊಮಾಟಾ. Under Gnathostomata, we are discussing superclass Tetrapoda. Under superclass Tetrapoda, we are learning the class called Aves. Aves ಅನ್ನು ಮಾತಾಡ್ತಾ ಇದ್ದೀವಿ. ಯಾರಿದು ಏವ್ಸ್ ಅಂತಂದರೆ? ಯಾವ ಥರ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಏವ್ಸ್ ಅಲ್ಲಿ ನೋಡ್ತೀವಿ? ಮಕ್ಕಳೇ, ಆಲ್ ಟೈಪ್ಸ್ ಆಫ್ ಬರ್ಡ್ಸ್ ಕಮ್ಸ್ ಅಂಡರ್ ದ ಕ್ಲಾಸ್ ಏವ್ಸ್. ಏವ್ಸ್ನಲ್ಲಿ ಎಲ್ಲ ರೀತಿಯ ಪಕ್ಷಿಗಳನ್ನು ನಾವು ನೋಡ್ತೇವೆ, ನೆನಪಲ್ಲಿಟ್ಕೋಬೇಕು. ಓಕೆ ಮಕ್ಕಳೇ, ಈ ಏವ್ಸ್ ಕೂಡ ಈ ಏವ್ಸ್ ಏನಾಗಿರುತ್ತೆ ಅಂತಂದರೆ ದೇ ಆರ್ ವಾರ್ಮ್ ಬ್ಲಡೆಡ್. ನೋಡಿ, ಫಿಶಸ್ ವರ್ ಕೋಲ್ಡ್ ಬ್ಲಡೆಡ್, ಆಂಫಿಬಿಯನ್ಸ್ ವರ್ ಕೋಲ್ಡ್ ಬ್ಲಡೆಡ್, ಈವನ್ ರೆಪ್ಟೈಲ್ಸ್ ವರ್ ಕೋಲ್ಡ್ ಬ್ಲಡೆಡ್. ಆದರೆ ನಮ್ಮ ಬರ್ಡ್ಸ್ ಏನಾಗಿದೆ, ಅವರು ವಾರ್ಮ್ ಬ್ಲಡೆಡ್ ಆಗಿದ್ದಾರೆ. I mean, they are homeothermic. If you touch a blood of the pigeon or if you touch a blood of a rooster, you can see their blood will be warmer. ಅವರ ಬ್ಲಡ್ ಏನಾಗಿರುತ್ತೆ, ವಾರ್ಮ್ ಆಗಿರುತ್ತೆ. ಮಕ್ಕಳೇ, ಇವರನ್ನು ಹೋಮಿಯೋಥರ್ಮಿಕ್ ಯಾಕೆ ಅಂತ ಕರಿತೀವಿ ಅಂತಂದರೆ, ಹೋಮಿಯೋ ಮಕ್ಕಳೇ ನಾಪ್ಕ ಇಟ್ಕೊಳ್ಳಿ. ರಿಮೆಂಬರ್ ಯಾ, ದೇ ಕ್ಯಾನ್ ಮೇಂಟೈನ್ ದ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಅವರ ಬಾಡಿ ಟೆಂಪರೇಚರ್ ಆಲ್ಮೋಸ್ಟ್ ಕಾನ್ಸ್ಟೆಂಟೇ ಇರುತ್ತೆ, ವಾಟ್ ಎವರ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಹೊರಗಡೆ ಟೆಂಪರೇಚರ್ ಏನೇ ಇರಲಿ, ಆದರೆ ಅವರ ಬಾಡಿ ಟೆಂಪರೇಚರ್ ಆಲ್ಮೋಸ್ಟ್ ಏನಾಗಿರುತ್ತೆ ಮಕ್ಕಳೇ, ಕಾನ್ಸ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾವು ಹೋಮಿಯೋಥರ್ಮ್ ಅಥವಾ ಹೋಮಿಯೋಥರ್ಮಿಕ್ ಕ್ರಿಯೇಚರ್ಸ್ ಅಂತ ಹೇಳ್ತೇವೆ. ನೆನಪಿನಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ನೆನಪಿಟ್ಕೊಳ್ಳಿ, ಹಿಯರ್ ವಿ ಗೋಣ ಸಿ ದ ಸೇಮ್ ಕೈಂಡ್ ಆಫ್ ಬಾಡಿ ಡಿವಿಷನ್ ಜಸ್ಟ್ ಲೈಕ್ ಆ ರೆಪ್ಟೈಲ್. ರೆಪ್ಟೈಲ್ ಅಲ್ಲಿ ನೋಡಿದಂತಹ ಬಾಡಿ ಡಿವಿಷನ್ ಇಲ್ಲೂ ನೋಡ್ತೀವಿ. ಹೆಡ್, ನೆಕ್, ಟ್ರಂಕ್ ಅಂಡ್ ಟೇಲ್. ಹೆಡ್, ನೆಕ್, ಟ್ರಂಕ್ ಅಂಡ್ ಟೇಲ್ ಅನ್ನು ನಾವು ನೋಡ್ತೇವೆ. ಓಕೆ, ನಾವು ಅ ಟಿಪಿಕಲ್ ಬರ್ಡ್ ಕ್ಯಾರೆಕ್ಟರ್. ವಾಟ್ ಇಸ್ ಅ ಟಿಪಿಕಲ್ ಬರ್ಡ್ ಕ್ಯಾರೆಕ್ಟರ್? ಅವರಿಗೆ ಫೆದರ್ಸ್ ಇರುತ್ತೆ. ಓಕೆ, ಅವರಿಗೆ ಏನಿರುತ್ತೆ, ಫೆದರ್ಸ್ಗಳಿರುತ್ತೆ. ನೆಕ್ಸ್ಟ್, ದಿ ಫೆದರ್ಸ್ ಇಂದ ಏನು ಉಪಯೋಗ? ಫ್ಲೈಟ್, ಅವ್ರನ್ನ ಹಾರಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಕೆಟ್ಕೊಳ್ಬೇಕು ಮಕ್ಕಳೇ. ಫಸ್ಟ್ ಆಫ್ ಆಲ್, ದೇ ಹ್ಯಾವ್ ಅ ಫೆದರ್ಸ್ ಆ್ಯಂಡ್ ದೇ ಹ್ಯಾವ್ ಅ ಎಬಿಲಿಟಿ ಟು ಫ್ಲೈ. ಓಕೆ, ದೇರ್ ಆರ್ ಸಮ್ ಫ್ಲೈಟ್ಲೆಸ್ ಬರ್ಡ್ಸ್ ಆಲ್ಸೋ, ಬಟ್ ಮೆಜಾರಿಟಿ ಆಫ್ ದ ಬರ್ಡ್ಸ್ ವಿಲ್ ಫ್ಲೈ. ಈ ಫೆದರ್ಸಿಂದ ಮಕ್ಕಳೇ ಅವರ ದೇಹ ವಾರ್ಮ್ ಆಗಿರುತ್ತೆ ಮತ್ತು ಅವ್ರ ಬಾಡಿ ವೇಟ್ ಇಟ್ ಅಪಿಯರ್ಸ್ ಟು ಬಿ ಲೋ, ಕಡಿಮೆ ಬಾಡಿ ವೇಟ್ ಇರುತ್ತದೆ. ತದನಂತರ ಮಕ್ಕಳೇ, ಫೆದರ್ಸ್ ಆರ್ ನಥಿಂಗ್ ಬಟ್ ಅ ಮಾಡಿಫೈಡ್ ಎಪಿಡರ್ಮಲ್ ಸ್ಕೇಲ್ಸ್. ನೆನಪಲ್ಲಿ ಇಟ್ಕೊಳ್ಬೇಕು, the typical characteristic of a bird is they will be covered by the feathers and they have a ability to fly. They have a ability to fly and the whole body is covered by feathers. ಫೆದರ್ಸ್ ದೇಹವನ್ನು ವಾರ್ಮ್ ಆಗಿ ಇಟ್ಟಿರುತ್ತೆ, ಜೊತೆಗೆ ಬಾಡಿ ವೇಟನ್ನು ಲೋ ಮಾಡಿರುತ್ತೆ. ಆ್ಯಂಡ್ ಫೆದರ್ಸ್ ಆರ್ ಆ್ಯಕ್ಚುಲಿ ದಿ ಮಾಡಿಫೈಡ್ ಎಪಿಡರ್ಮಲ್ ಸ್ಕೇಲ್ಸ್. ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಕಮಿಂಗ್ ಟು ದ ಸ್ಕಿನ್, ಹೌ ಇಸ್ ದ ಸ್ಕಿನ್? ಡ್ರೈ ಇರುತ್ತೆ, ವಿತೌಟ್ ಗ್ಲ್ಯಾಂಡ್. ಯಾವುದೇ ರೀತಿ ಗ್ಲ್ಯಾಂಡ್ಸ್ ಅನ್ನು ನಾವು ಏವ್ಸ್ನಲ್ಲಿ ನೋಡಲಿಕ್ಕಿಲ್ಲ. ಆದರೆ ಬಟ್ ದೇರ್ ವಿಲ್ ಬಿ ಅ ಗ್ಲ್ಯಾಂಡ್ ಇನ್ ಅ ಟೇಲ್ ರೀಜನ್. ಅದರ ಬಾಲದಲ್ಲಿ ದೇರ್ ಇಸ್ ಅ ಗ್ಲ್ಯಾಂಡ್ ಕಾಲ್ಡ್ ಆಯಿಲ್ ಗ್ಲ್ಯಾಂಡ್. ಅದನ್ನು ನಾವು ಪ್ರೀನ್ ಗ್ಲ್ಯಾಂಡ್ ಅಂತ ಕರೀತೇವೆ. ಮೈ ಫ್ರೆಂಡ್ಸ್, ದ ಸ್ಕಿನ್ ಆಫ್ ದ ಬರ್ಡ್ಸ್ ಆರ್ ಡ್ರೈ ವಿತೌಟ್ ಎನಿ ಗ್ಲ್ಯಾಂಡ್ಸ್. But in the tail region they have a gland called oil glands ಅಥವಾ preen glands ಅಂತ ಹೇಳ್ತೇವೆ. ಓಕೆ ಮಕ್ಕಳೇ, ಈ ಆಯಿಲ್ ಗ್ಲ್ಯಾಂಡ್ಸ್ ಅಥವಾ ಪ್ರೀನ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಅಂತಂದರೆ ದೇ ರಿಲೀಸಸ್ ಅ ಆಯಿಲ್. ಅವ್ರು ಏನು ಮಾಡ್ತಾರೆ, ಆಯಿಲ್ ಅನ್ನು ರಿಲೀಸ್ ಮಾಡ್ತಾರೆ, which going to lubricate a feathers. feathers ಅನ್ನು lubricate ಮಾಡುತ್ತೆ. I hope you got this point. Coming to the limbs here, they have two pairs of limbs ಮಕ್ಕಳೇ. ಎರಡು ಪೇರ್ ಆಫ್ ಲಿಮ್ಸ್ ಇರುತ್ತೆ. ಒಂದನ್ನು ಫೋರ್ ಲಿಮ್ಸ್ ಅಂತ ಕರಿತೀವಿ, ಮತ್ತೊಂದನ್ನು ಹೈಂಡ್ ಲಿಮ್ಸ್ ಅಂತ ಕರಿತೀವಿ. ವಾಟ್ ಆರ್ ದ ಟೂ ಪೇರ್ಸ್ ಆಫ್ ಲಿಮ್ಸ್ ದೇ ಹ್ಯಾವ್? ಫೋರ್ ಲಿಮ್ಸ್ ಆ್ಯಂಡ್ ಹೈಂಡ್ ಲಿಮ್ಸ್ ಇರುತ್ತೆ ಮಕ್ಕಳೇ. Here the forelimbs are modified into wings. Look at the board. Here the forelimbs are modified into the wings. ಈ forelimbs ಏನಾಗಿರುತ್ತೆ ಅಂತಂದ್ರೆ wings ಆಗಿ modified ಆಗಿರುತ್ತೆ. Understood this? Four wings are modified into wings which will be helpful for flying. ಈ wings ಏನಕ್ಕೆ ಬೇಕು ಅಂತಂದ್ರೆ ಹಾರಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ, ರೆಕ್ಕೆ. ನೆಕ್ಸ್ಟ್, ತದನಂತರ they have a hind limbs. ಮಕ್ಕಳು ನೋಡಿ, hind limbs play a vital role in the birds here.
ದ ಹೆಲ್ಪ್ ಇನ್ ಕ್ಲಾಸ್ಪಿಂಗ್, ಇದನ್ನು ಇಟ್ಕೊಳ್ಳಿಕ್ಕೆ. ಓಕೆ, ಸೊ ಇದನ್ನು ಹಿಂಗೆ ಇಟ್ಕೊಳ್ಳಿಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ಕ್ಲಾಸ್ಪಿಂಗ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪರ್ಚಿಂಗ್, ಯಾವುದಾದ್ರೂ ಹೋಗಿ ಒಂದು ಬ್ರಾಂಚ್ ಮೇಲೆ ಸಿಂಪಲ್ ಆಗಿ ಕೂತ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಾಕಿಂಗ್, ನಡೆದಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಈಜಾಡ್ಲಿಕ್ಕೆ, ಸ್ವಿಮ್ ಮಾಡಲಿಕ್ಕೆ ಕೂಡ ಈ ಒಂದು ಹೈಂಡ್ ಲಿಮ್ಸ್ ಹೆಲ್ಪ್ ಆಗುತ್ತೆ ಮಕ್ಕಳೇ. ಐ ಆಮ್ ರಿಪೀಟಿಂಗ್, ಹೈಂಡ್ ಲಿಮ್ಸ್ ಆರ್ ಹೆಲ್ಪ್ಫುಲ್ ಫಾರ್ ಕ್ಲಾಸ್ಪಿಂಗ್. ಹಿಡ್ಕೊಳ್ಳೋದನ್ನು ಈ ಥರ ಹಿಡ್ಕೊಳ್ಳೋದನ್ನು ಕ್ಲಾಸ್ಪಿಂಗ್ ಅಂತ ಕರೀತಾರೆ. ನೋಡಿರ್ತೀರಾ, ಈ ಹಕ್ಕಿ ಪಕ್ಷಿಗಳೆಲ್ಲ ರೆಂಬೆ ಕೊಂಬೆಗಳ ಮೇಲೆ ಕೂತಾಗ ಅದನ್ನು ಹಿಡ್ಕೊಂಡಿಂಗಿರುತ್ತೆ. ಓಕೆ, ಇಟ್ ವಿಲ್ ಕಂಪ್ಲೀಟ್ಲಿ ಹೋಲ್ಡಿಂಗ್ ಲೈಕ್ ದಿಸ್, ಅದನ್ನು ಕ್ಲಾಸ್ಪಿಂಗ್ ಅಂತ ಕರಿತೇವೆ. ಸೊ ಒಂದು ಹಂತಕ್ಕೆ ಕೂತ್ಕೊಳ್ಳೋದ್ರಲ್ಲಿ ನಾವು ಪರ್ಚಿಂಗ್ ಅಂತ ಹೇಳ್ತೇವೆ. ತದನಂತರ ವಾಕಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ಗೆ ಹೈಂಡ್ ಲಿಮ್ಸ್ ಬೇಕಾಗುತ್ತೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, hind limbs are the only structure in the apes where we going to witness the presence of scale. Scale ಅನ್ನು ನಾವು hind limbs ನಲ್ಲಿ ನೋಡ್ತೇವೆ. I hope you got this point. Two pairs of limbs we have, forelimbs and hind limbs. Forelimbs are modified into wings, which will be helpful for flying, whereas the hind limbs will be helpful for clasping, perching, walking and swimming. And here we going to witness the presence of scale. ಇಲ್ಲಿ ಮಾತ್ರ ಸ್ಕೇಲ್ಸ್ ಇರುತ್ತೆ, ಬೇರೆ ಎಲ್ಲೂ ಕೂಡ ಬಾಡಿಯಲ್ಲಿ ಸ್ಕೇಲ್ಸ್ ಅನ್ನು ನಾವು ನೋಡ್ಲಿಕ್ಕಿಲ್ಲ. ತದನಂತರ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ದೇ ಹ್ಯಾವ್ 4 ಚೇಂಬರ್ಡ್ ಹಾರ್ಟ್ ಇಯರ್, 4 ಚೇಂಬರ್ಡಿನ ಹಾರ್ಟ್ ಇರುತ್ತೆ. ಅಂಡ್ ದೇ ಹ್ಯಾವ್ ಅ ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ಅಂಡ್ ಕಮಿಂಗ್ ಟು ದ ರೆಸ್ಪಿರೇಷನ್ ಮಕ್ಕಳೇ, ಅಫ್ಕೋರ್ಸ್ ದ ರೆಸ್ಪಿರೇಷನ್ ವಿತ್ ದ ಹೆಲ್ಪ್ ಆಫ್ ಲಂಗ್ಸ್ ಮುಖಾಂತರನೇ ರೆಸ್ಪಿರೇಷನ್ ನಡೆಯುತ್ತೆ. ಆದರೆ ನಾವು ನೆನ್ಪಿಟ್ಕೊಳ್ಬೇಕಿಲ್ಲಿ, ಆ ಲಂಗ್ಸ್ ವಿಲ್ ಬಿ ಹ್ಯಾವಿಂಗ್ ಅಡಿಷನಲ್ ಏರ್ ಸ್ಯಾಕ್ಸ್ ಮಕ್ಕಳೇ, ಟು ಸಪ್ಲಿಮೆಂಟ್ ದ breathing mechanism, to supplement the respiration. They have additional air sacs in the lung. ಇವ್ರಿಗೆ ಏನಾಗಿರುತ್ತೆ, ಲಂಗ್ಸಿನ ಜೊತೆಗೆ ಆ ಲಂಗ್ಗೆ ಅಟ್ಯಾಚ್ಡ್ ಆಗಿ ಅಡಿಷನಲ್ ಏರ್ ಸ್ಯಾಕ್ಸ್ ಅನ್ನು ನಾವು ನೋಡ್ತೇವೆ. ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಾವು ಕಮಿಂಗ್ ಟು ದ ಡೈಜೆಸ್ಟಿವ್ ಸಿಸ್ಟಮ್, ಇಟ್ ಈಸ್ ವೆರಿ ವೆಲ್ ಡೆವಲಪ್ಡ್ ಮಕ್ಕಳೇ. ಏನಾಗಿರುತ್ತೆ, ಇವರಿಗೆ 3 ಚೇಂಬರಿನ ಕ್ಲೋಯಕಾವನ್ನು ನಾವು ನೋಡ್ತೀವಿ. ದೇ ಹ್ಯಾವ್ 3 ಚೇಂಬರ್ಡ್ ಕ್ಲೋಯಕಾಯ, ನೆನಪಲ್ಲಿ ಇಟ್ಕೋಬೇಕು. ಹಿಯರ್ ದೇ ಹ್ಯಾವ್ ಅಡಿಷನಲ್ ಚೇಂಬರ್ಸ್ ಲೈಕ್ crop and gizzard. Napka itkoli, right from the what you call the oral cavity, and it will get taken entry, and there we're going to see 2 additional chambers makle. One is called crop, other one is called gizzard. ಒಂದು ಕ್ರಾಪ್ ಇರುತ್ತೆ, ಗಿಜಾರ್ಡ್ ಇರುತ್ತೆ ಮಕ್ಕಳೇ. ಈ ಕ್ರಾಪ್ ಮತ್ತು ಗಿಜಾರ್ಡ್ ಅಡಿಷನಲ್ ಚೇಂಬರ್. ಕ್ರಾಪ್ ಏನಕ್ಕಪ್ಪ ಅಂತಂದ್ರೆ ಬೇಗ ಊಟವನ್ನು ಒಳಗಡೆ ತಗೊಳ್ಳಿಕ್ಕೆ, ಫಾರ್ ದ ಕ್ವಿಕ್ ಇಂಜೆಕ್ಷನ್ ಆಫ್ ದ ಫುಡ್ ಕ್ರಾಪ್ ಇಸ್ ಎಸೆನ್ಷಿಯಲ್. ಕ್ರಾಪ್ ಯಾಕೆ ಬೇಕು ಅಂತಂದರೆ ಬೇಗ ಊಟವನ್ನು ಒಳಗಡೆ ತಗೊಂಡು ಆ್ಯಂಡ್ ಇಟ್ ಹ್ಯಾಸ್ ಟು ಸ್ಟೋರ್ ಇಟ್ ಫಾರ್ ಕ್ವಿಕ್ ಇಂಜೆಕ್ಷನ್ ಆಫ್ ಫುಡ್ ಆ್ಯಂಡ್ ಸ್ಟೋರೇಜ್ ವಿ ನೀಡ್ ಅ ಕ್ರಾಪ್. ಆ ಇಂಜೆಕ್ಷನ್ ಆಗಿರೋ ಫುಡ್ ಕ್ವಿಕ್ ಆಗಿ ಜಗ್ದಿರುತ್ತಾ, ಹೋಗಿ ಜಗ್ಲಿಕ್ಕೆ ಅದಕ್ಕೆ ಟೀತ್ಸ್ ಇರುತ್ತಾ? ಟೀತ್ಸ್ ಇಲ್ಲ. ದೇ ಹ್ಯಾವ್ ಅ ಮಾಡಿಫೈಡ್ ಬೀಕ್ ಅಲ್ವಾ, ಹಾರ್ನಿಫೈಡ್ ಬೀಕ್ ಅಂತ ನಾವು ಹೇಳ್ತೇವೆ ಮಕ್ಕಳು. ನೆನ್ಪಿಟ್ಕೊಳ್ಳಿ, they have a crop which is required, which going to be helpful for quick food ingestion, and it will be helpful for storage. Quick ingestion ಮಾಡಿದಾಗ ಫುಡ್ ಪ್ರಾಪರ್ ಆಗಿ ಗ್ರೈಂಡ್ ಆಗಿರೋದಿಲ್ಲ, ಬಿಕಾಸ್ ದೇ ಡೋಂಟ್ ಹ್ಯಾವ್ ಅ ಟೀತ್, ದೇ ಹ್ಯಾವ್ ಅ ಬೀಕ್ಸ್ ಅಲ್ವಾ. ನೆನ್ಪಿಟ್ಕೊಳ್ಳಿ, ಆ ಕ್ವಿಕ್ಲಿ ಇಂಜೆಸ್ಟ್ ಆದಂತಹ ಫುಡ್ಡನ್ನು ಅನ್ಮಾಸ್ಟಿಗೇಟೆಡ್ ಫುಡ್ ಅಂತ ಕರಿತೀವಿ. ಅನ್ಮಾಸ್ಟಿಕೇಟೆಡ್ ಫುಡ್. ಈ ಅನ್ಮಾಸ್ಟಿಕೇಟೆಡ್ ಫುಡ್ ಏನಾಗಬೇಕು, ಕ್ರಶ್ ಆಗಬೇಕು. ದಟ್ ಕ್ರಶಿಂಗ್ ವಿಲ್ ಬಿ ಡನ್ ಇನ್ ಗಿಜಾರ್ಡ್. ಕ್ರಶಿಂಗ್ ಎಲ್ಲಾಗುತ್ತೆ ಹೇಳಿ, ಗಿಜಾರ್ಡ್ಸ್ನಲ್ಲಾಗುತ್ತೆ. ತದನಂತರ ನೆನಪಲ್ಲಿಟ್ಕೊಳ್ಳಿ, ಒನ್ ಆಫ್ ದ ಕೀ ಕ್ಯಾರೆಕ್ಟರ್ ವಿಚ್ ವಿ ಸಿ ಇಸ್ ಬೋತ್ ಮೇಲ್ಸ್ ಅಂಡ್ ಫೀಮೇಲ್ಸ್ ಕ್ಯಾನ್ ಪ್ರೊಡ್ಯೂಸ್ ಅ ಮಿಲ್ಕ್ ಕಾಲ್ಡ್ ಕ್ರಾಪ್ ಮಿಲ್ಕ್. ಏನಪ್ಪ ಅಂತಂದರೆ, ಕ್ರಾಪ್ನಲ್ಲಿ ಏನು ಫುಡ್ ಇರುತ್ತೆ, ಆ ಫುಡ್ ಮಕ್ಕಳೇ ಒಂದು ಫ್ಲೂಯಿಡ್ ಆಗಿ ಹೊರಗಡೆ ಬರುತ್ತೆ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಫೀಡಿಂಗ್ ದ ಲಿಟಲ್ ಒನ್ಸ್. ಓಕೆ, ಈ ಪಕ್ಷಿಗಳ ಮರಿಗಳಿಗೆ ಫೀಡ್ ಮಾಡಲಿಕ್ಕೆ ಈ ಒಂದು ಕ್ರಾಪ್ ಮಿಲ್ಕ್ ಬಹಳ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳೇ. ರಿಮೆಂಬರ್ ಯಾರ್, ದ ಔಟ್ಪುಟ್ ವಾಟ್ ವಿ ಗೋಣ ಗೆಟ್ ಆಸ್ ಅ ಬೈ ಪ್ರಾಡಕ್ಟ್ ಆರ್ ಅ ಪ್ರಾಡಕ್ಟ್ ಇಸ್ ಕ್ರಾಪ್ ಮಿಲ್ಕ್ ಫ್ರಮ್ ದ ಕ್ರಾಪ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ we will be having a talk on 3 what you call, as I mentioned earlier, they have a 3 chambered cloaca. ಇವರಲ್ಲಿ 3 ಚೇಂಬರಿನ ಕ್ಲೋಯಕಾವನ್ನು ನಾವು ನೋಡ್ತೇವೆ. ದೇ ಡೋಂಟ್ ಹ್ಯಾವ್ ದ what you call jaws ಮಕ್ಕಳೇ, and they have modified into beak, or they are toothless. They don't have any kind of a teeth. Next, endoskeleton is completely bony. ಬಾಡಿಯ ಒಳಗಡೆ ಬೋನ್ಸ್ ಅನ್ನು ನಾವು ನೋಡ್ತೇವೆ, and ಆ ಬೋನ್ಸ್ಗಳು ಹೆಂಗಿರುತ್ತೆ, ಲಾಂಗ್ and hollow with the air cavities. The long bones are with
ಹಾಲೋ, ಒಳಗಡೆ ಖಾಲಿ ಜಾಗ ಹಾಲೋ ಇರುತ್ತೆ ವಿತ್ ದ ಏರ್ ಕ್ಯಾವಿಟೀಸ್ ಮಕ್ಕಳೇ. ದಿಸ್ ಟೈಪ್ ಆಫ್ ಬೋನ್ಸ್ ವಿ ಕಾಲ್ ಇಟ್ ಆಸ್ ಅ ನ್ಯೂಮ್ಯಾಟಿಕ್ ಬೋನ್ಸ್ ಮಕ್ಕಳೇ. ಈ ರೀತಿ ಬೋನ್ಸ್ಗಳನ್ನು ನಾವು ನ್ಯೂಮ್ಯಾಟಿಕ್ ಬೋನ್ಸ್ ಅಂತ ಕರೀತೇವೆ. ಈ ನ್ಯೂಮ್ಯಾಟಿಕ್ ಬೋನ್ಸ್ ಮಕ್ಕಳೇ ಬಾಡಿ ವೆಯ್ಟನ್ನು ಕಡಿಮೆ ಮಾಡುತ್ತೆ. ಇಟ್ ಮೇಕ್ಸ್ ದ ವೆಯ್ಟ್ ಆಫ್ ದ ಬರ್ಡ್ ಲೈಟ್ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಫ್ಲೈಯಿಂಗ್. ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಕ್ರಿಷನ್ ಮಾತಾಡೋಣ. ಅಫ್ಕೋರ್ಸ್ ದೇ ಹ್ಯಾವ್ ಅ ಕಿಡ್ನೀಸ್ ಆ್ಯಂಡ್ ದ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಇಸ್ ಯೂರಿಕ್ ಆಸಿಡ್, ದಟ್ ಈಸ್ ಯೂರಿಕೋಟೆಲಿಕ್ ಆರ್ಗಾನಿಸಮ್ಸ್ ಯಾರ್. ನೆಕ್ಸ್ಟ್ ಕಮಿಂಗ್ ಟು ರಿಪ್ರೊಡಕ್ಷನ್ ಮಕ್ಕಳೇ, ಸೆಕ್ಸಸ್ ಆರ್ ಸಪ್ರೇಟ್ ಯಾರ್. ಸೆಕ್ಸಸ್ ಅನ್ನು ನಾವು ಸಪ್ರೇಟ್ ನೋಡ್ತೇವೆ. ಇಂಟರ್ನಲ್ ಫರ್ಟಿಲೈಸೇಷನ್ಸ್ ಇರುತ್ತೆ, ಓವಿ ಪ್ಯಾರಸ್ ಇರ್ತಾರೆ ಮತ್ತು ಡೈರೆಕ್ಟ್ ಡೆವಲಪ್ಮೆಂಟ್. ಐ ಆಮ್ ರಿಪೀಟಿಂಗ್ ಇಟ್ ಅಗೇನ್. ಸೆಕ್ಸಸ್ ಆರ್ ಸಪ್ರೇಟ್, ಇಂಟರ್ನಲ್ ಫರ್ಟಿಲೈಸೇಷನ್, ಓವಿ ಪ್ಯಾರಸ್ ಆ್ಯಂಡ್ ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ನೋಡ್ತೇವೆ. ನಾವು ಕಮಿಂಗ್ ಟು ದ ಎಕ್ಸಾಂಪಲ್ಸ್ ಮಕ್ಕಳೇ, ಎಕ್ಸಾಂಪಲ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾವು ಐ ವಿಲ್ ಬಿ ರೈಟಿಂಗ್ ಎನ್ ಎಕ್ಸಾಂಪಲ್ ಯರ್. ಸಿ ಎಕ್ಸಾಂಪಲ್ಸ್ ಯಾವ್ದ್ಯಾವ್ದಿದೆ ಅಂತಂದರೆ, ಸೊ ಲುಕ್ ಹಿಯರ್, ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ಆಪ್ಟೆನೋಡೈಟಸ್. ಅವರಿಗೆ ಆಪ್ಟೆನೋಡೈಟಸ್ ಅಂತಕ್ಕಂಥ ಎಕ್ಸಾಂಪಲ್ ಇದೆ. ವಾಟ್ ಇಸ್ ಆಪ್ಟೆನೋಡೈಟಸ್? ಆಪ್ಟೆನೋಡೈಟಸ್ ಅಂತಂದರೆ ಪೆಂಗ್ವಿನ್. ನೆಕ್ಸ್ಟ್ ಸ್ಟ್ರುಷಿಯೋ. ವಾಟ್ ಇಸ್ ಸ್ಟ್ರುಷಿಯೋ? ಇಟ್ ಈಸ್ ಅ ಆಸ್ಟ್ರಿಚ್. ಆಸ್ಟ್ರಿಚ್ನ ನಾವು ಸ್ಟ್ರುಷಿಯೋ ಅಂತ ಕರಿತೀವಿ. ಆ್ಯಂಡ್ ಆಫ್ಟರ್ ದಟ್ ವಿ ಹ್ಯಾವ್ ಪಾವೋ ಕ್ರಿಸ್ಟಾಟಸ್, ದಟ್ ಈಸ್ ಪಿಕಾಕ್. Then we have Siticula. Look here. Then we have Siticula. Siticulದಲ್ಲಿ we're going to see parrot. Siticula ಅಂತಂದ್ರೆ parrot ಮಕ್ಕಳೇ. Then Columba. Columba is nothing but our pigeon. Then they have Neopron. Neopron is nothing but what here? That is our Neopron is nothing but vulture. And then we have Corvus. Corvus is nothing but our crow. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. To remember this, I just written the code here. ASP PC NC. Simple. ASP PC NC. Aptenodytis penguin. S Strushio ostrich. P we have Siticula. P is silent there. Siticula, that is parrot. And then we have one more one, that is pavo, which is peacock. Then we have Corvus, which is crow, and Neopron, and last Columba, that is pigeon. ಮಕ್ಕಳೇ, ಇದನ್ನು ನಾವು ಏವ್ಸ್ನಲ್ಲಿ ಕಲಿತೇವೆ. ಮೈ ಫ್ರೆಂಡ್ಸ್, ನೌ ವಿ ಗೋಣ ಕ್ವಿಕ್ಲಿ ರೀಕ್ಯಾಪ್ ದ ಕ್ಲಾಸ್ ಏವ್ಸ್. ವಾಟ್ ಆರ್ ಏವ್ಸ್ ಯರ್? ಎಲ್ಲ ಬರ್ಡ್ಸ್ಗಳನ್ನು ಏವ್ಸಲ್ಲಿ ನಾವು ನೋಡ್ತೇವೆ. ದೇ ಆರ್ ವಾರ್ಮ್ ಬ್ಲಡೆಡ್. ಎಸ್, ಅವರನ್ನು ಹೋಮಿಯೋಥರ್ಮ್ಸ್ ಅಂತ ಕರಿತಾ ಇದ್ದೀವಿ. ನೆನಪಲ್ಲಿ ಇಟ್ಕೊಳ್ಬೇಕು. their body is divided into 4 regions ಯಾರ್. ಯಾವ್ದು? head, neck, trunk and tail. A typical bird character, the whole body is covered by feathers. feathers ಇಂದ ಬಾಡಿ ಕವರ್ ಆಗಿರುತ್ತೆ ಮತ್ತು ಈ feathers flight ಹೆಲ್ಪ್ ಮಾಡುತ್ತೆ. means the birds have ability to fly. This feathers will make the body warm and as well as make the whole body appears to be low weight. And feathers are modified epidermal scales. Skin, it is dry without any glands, but tail nalli oil glands irutte which will secrete an oil and this oil lubricates the feather. 2 pairs of limbs are there, forelimbs and hind limbs makle. Forelimbs are modified into wings. Hind limbs will be helpful for clasping, perching, walking and swimming. And here we're going to witness a presence of scale. They have 4 chambered heart here. Complete double circulation ನಾವು ನೋಡ್ತೇವೆ. Lungs are there for respiration. Along with the lung will be attached with additional chambers called air sacs which going to supplement respiration. ನೆನ್ಪಿಟ್ಕೊಳ್ಳಿ ಮಕ್ಕಳೇ, digestive system is well developed. They have additional chambers called crop and gizzard. Crop is for quick food ingestion. ಬೇಗ ಫುಡ್ಡನ್ನು ಇಂಜೆಸ್ಟ್ ಮಾಡ್ಕೊಳ್ಳುತ್ತೆ. ತದನಂತರ ಇಟ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ಗೂ ಕೂಡ ಹೆಲ್ಪ್ ಆಗುತ್ತೆ. ಗಿಝರ್ಡ್ ಅನ್ಮ್ಯಾಸ್ಟಿಕೇಟೆಡ್ ಫುಡ್. ಯಾವಾಗ ಫುಡ್ ಬೇಗ ಒಳಗಡೆ ಹೋಗುತ್ತೆ ಕರೆಕ್ಟ್ ಮ್ಯಾಸ್ಟಿಕೇಶನ್ ಆಗಲ್ಲ, ಬಿಕಾಸ್ ಅವ್ರ ಟೀತ್ ಇಲ್ಲ. ಅದಕ್ಕೋಸ್ಕರ ಆ ಕ್ರಷಿಂಗ್ ಆಗಲಿಕ್ಕೆ ಒಂದು ಅಡಿಷನಲ್ ಚೇಂಬರ್ ಇದೆ, ಅದುವೇ ಗಿಝರ್ಡ್. ಆ್ಯಂಡ್ ರಿಮೆಂಬರ್ ಯರ್, ದ ಮೇಲ್ ಆ್ಯಂಡ್ ಫೀಮೇಲ್ ಬರ್ಡ್ಸ್ ಹ್ಯಾವ್ ಅ ಎಬಿಲಿಟಿ ಟು ಪ್ರೊಡ್ಯೂಸ್ ಅ ಮಿಲ್ಕ್ ಕಾಲ್ಡ್ ಕ್ರಾಪ್ ಮಿಲ್ಕ್. ಕ್ರಾಪ್ ಇಂದ ಬರ್ತಕ್ಕಂಥ ಫ್ಲೂಯಿಡ್ಸ್ ಅನ್ನ ಕ್ರಾಪ್ ಮಿಲ್ಕ್ ಅಂತ ಕರೀತೇವೆ. ಆಸ್ ಐ ಮೆನ್ಷನ್ ನಾವು, ದೇರ್ ಆರ್ 3 ಚೇಂಬರ್ಡ್ ಕ್ಲೋಯೆಕಾ. ಕ್ಲೋಯೆಕಾದಲ್ಲಿ ನಾವು 3 ಚೇಂಬರ್ಸ್ ಅನ್ನು ನೋಡ್ತೀವಿ. ಜಾಸ್ ಮಾಡಿಫೈಡ್ ಇನ್ ಟು ದ ಬೀಕ್ಸ್. ದೇ ಆರ್ ಟೂತ್ಲೆಸ್ ಯರ್. ಆಲ್ರೆಡಿ ಹೇಳಿದ್ದೀನಿ, ಎಂಡೋಸ್ಕೆಲೆಟನ್ ಇಸ್ ಬೋನಿ and long bones will be having hollow cavities or the air cavities inside, and such bones are called pneumatic bones which makes the bird to weight light and will be helpful for flying.
excretion is through the what do you call kidneys, and they are uric acid is an excretory product here. We call it as a uricotelic. Sexes separate ಇರುತ್ತೆ, fertilization ಒಳಗಡೆ ಆಗುತ್ತೆ, egg ಅನ್ನು ಲೇ ಮಾಡ್ತಾರೆ oviparous, no larval stage, it's a direct development. We have to remember ಮಕ್ಕಳೇ, now 7 example: Aptenodytes penguin, Struthio is our ostrich, what do you call Citicula is parrot, and Pavocristatus is pigeon, and Pavocristatus is a peacock, Columba is a pigeon, and Neopron is a vulture, and again Corvus is a crow. ಇಲ್ಲಿಗೆ ನಮ್ಮ ಏವ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮುಗಿತ್ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ಲಾಸ್ ಮೆಮೇಲಿಯಾವನ್ನು ಅರ್ಥ ಮಾಡ್ಕೊಳ್ಳುವ.